ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ ಎಲ್ಲ? ಎಲ್ರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಈ ದಿನದ ತರಗತಿನಲ್ಲಿ ನಿಮ್ಮ FA1 ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೆ ಉತ್ತರಗಳನ್ನ ಪರಿಚಯಿಸ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ 9ನೇ ತರಗತಿ ಸಂಬಂಧಿಸಿದಂತೆ ಪಾಠಗಳು, ಪದ್ಯಗಳು ಹಾಗೆ ವ್ಯಾಕರಣಾಂಶಗಳ ವಿಡಿಯೋಸ್ಗಳಿದೆ. ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಮಕ್ಕಳೇ, ಇನ್ನೇನು FA1 ಪರೀಕ್ಷೆ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಪರೀಕ್ಷೆನಲ್ಲಿ ಉತ್ತಮ ಅಂಕಗಳನ್ನ ತೆಗೆಯೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಹಾಗಾಗಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೀನಿ. ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ ಅಂತೇಳಿ ಹೇಳ್ತಾ, ಬನ್ನಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. 9ನೇ ತರಗತಿ ಸಾಧನಾ ಪರೀಕ್ಷೆ ಅಂದ್ರೆ FA1 ಪ್ರಶ್ನೆ ಪತ್ರಿಕೆಯನ್ನ ನಾನು ಈಗ ಬಿಡಿಸ್ತಾ ಇದ್ದೇನೆ. ಒಟ್ಟು ಅಂಕಗಳು 20, ಸಮಯ 1 ಗಂಟೆ. ಫಸ್ಟ್ ಮೇನ್ ಈ ರೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನ ಕೊಡಲಾಗಿರುತ್ತೆ. ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಒಂದು ಪ್ರಶ್ನೆಗೆ 4 ಆಯ್ಕೆಗಳಿರುತ್ತೆ ವಿದ್ಯಾರ್ಥಿಗಳೇ. ನೀವು ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೋಡಿ ಬರಿಬೇಕಾಗತ್ತೆ. ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ. ನಾನು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಉತ್ತರ ಗೊತ್ತಿತ್ತು ಅಂದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ಮೊದಲನೇ ಪ್ರಶ್ನೆ, ಕುಲೋತ್ತುಂಗ ಪದದಲ್ಲಿ ಆಗಿರುವ ಸಂಧಿ. ನೋಡಿ, ಯಾವುದೇ ಪದವನ್ನ ಇದು ಯಾವ ಸಂಧಿ ಅಂತ ಕೇಳಿದಾಗ ನೀವು ಮೊದಲು ಮಾಡ್ಬೇಕಾಗಿರೋದೇನು ಅಂದ್ರೆ ಆ ಸಂಧಿ ಪದವನ್ನ ಬಿಡಿಸ್ಬೇಕು. ಕುಲೋತ್ತುಂಗ, ಕುಲ ಪ್ಲಸ್ ಉತ್ತುಂಗ, ಕುಲೋತ್ತುಂಗ ಆಗುತ್ತೆ. ಆಯ್ಕೆಗಳನ್ನ ಗಮನಿಸಿ. ಆಪ್ಷನ್ ಎ ಲೋಪಸಂಧಿ, ಆಪ್ಷನ್ ಬಿ ಆದೇಶ ಸಂಧಿ, ಆಪ್ಷನ್ ಸಿ ಗುಣಸಂಧಿ, ಆಪ್ಷನ್ ಡಿ ಆಗಮ ಸಂಧಿ. ನೋಡಿ, ಇಲ್ಲಿ ಲೋಪಸಂಧಿ ಅಂತೂ ಆಗೋದಿಲ್ಲ. ಇದು ಆದೇಶ ಸಂಧಿ ಅಂತ ಹೇಳಿದ್ರೆ ಕಾತಾಪಗಳಿಗೆ ಗಾದಾಬಗಳು ಬರ್ತಕ್ಕಂಥದ್ದು, ಅದು ಕೂಡ ಆಗೋದಿಲ್ಲ. ಇನ್ನು ಆಗಮ ಸಂಧಿ ಅಂತ ಹೇಳಿದ್ರೆ ಯಕಾರಾಗಮ ಅಥವಾ ವಕಾರಾಗಮ ಆಗ್ತಕ್ಕಂಥದ್ದು. ಈ 3 ಆಯ್ಕೆಗಳಲ್ಲ ಅಂದ್ರೆ ಇನ್ನು ಉಳಿದಿರ್ತಕ್ಕಂಥದ್ದೇ ಆಪ್ಷನ್ ಸಿ ಗುಣಸಂಧಿ. ಗುಣಸಂಧಿ ಸರಿಯಾದಂತ ಉತ್ತರ. ಎರಡನೇ ಪ್ರಶ್ನೆ, ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಯಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಯ್ಕೆಗಳನ್ನ ಗಮನಿಸಿ. ತಿನ್ನನು, ತಿನ್ನಲಿ, ತಿಂದನು, ತಿನ್ನುತ್ತಾನೆ. ನಿಷೇಧಾರ್ಥಕ. ನಿಷೇಧಾರ್ಥಕ ಅಂದ್ರೆ ಕ್ರಿಯೆ ನಡೆಯೋದೇ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಿಷೇಧಾರ್ಥಕ ಅಂತ ಹೇಳ್ತೀವಿ. ಆಯ್ಕೆ ಎ ತಿನ್ನನು ಅಂದ್ರೆ ತಿನ್ನೋದಿಲ್ಲ, ಇದು ಸರಿಯಾದಂತ ಉತ್ತರ. ನೋಡಿ, ನಂತರ ಸೆಕೆಂಡ್ ಮೇನ್ ಈ ರೀತಿಯಾಗಿದೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದೆ ಇದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಅಂದ್ರೆ ರಾಣಿ ಶಾಂತಲಾದೇವಿ. ನಂತರ 4ನೇ ಪ್ರಶ್ನೆ, ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು? ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಈರಣ್ಣ ಹಾಗೂ ಬೀರಣ್ಣ ಇವರಿಬ್ಬರ ನಡುವಿನ ನ್ಯಾಯ ತೀರ್ಮಾನ ಆಗ್ತಾ ಇತ್ತು. ನಂತರ 3-4 ವಾಕ್ಯದಲ್ಲಿ ಉತ್ತರಿಸಿ. ಪಾರಿವಾಳಗಳ ಆನಂದಕ್ಕೆ ಕಾರಣ ಏನು? ಏನಕ್ಕೆ ಪಾರಿವಾಳಗಳು ತುಂಬಾ ಸಂತೋಷವಾಗಿದ್ವು ಅಂತ ಹೇಳಿದ್ರೆ, ಜೋಡಿ ಪಾರಿವಾಳಗಳು ಒಂದನ್ನ ಒಂದು ಬಿಟ್ಟು ಇಡ್ತಾ ಇರ್ಲಿಲ್ಲ. ಈ ರೀತಿ ಸ್ವಲ್ಪ ದಿನ ಅವು ತಮ್ಮ ಬದುಕನ್ನ ಕಳೆದ ನಂತರ ಜೋಡಿ ಪಾರಿವಾಳಗಳು ಮೊಟ್ಟೆಗಳನ್ನ ಇಡ್ತವೆ. ಆ ಮೊಟ್ಟೆಗಳು ಒಡೆದು ಮುದ್ದಾದ ಮರಿಗಳು ಆಚೆ ಬಂದು ಆ ಮುದ್ದಾದ ಮರಿಗಳ ಮಧುರವಾದ ಸದ್ದುಗಳನ್ನ ಕೇಳ್ತಾ ಜೋಡಿ ಪಾರಿವಾಳಗಳು ಆನಂದದಿಂದ ಬದುಕ್ತಾ ಇದ್ವು. ನಂತರದ ಪ್ರಶ್ನೆ, ಪುಟ್ಟ ಹಕ್ಕಿ ಗೂಡನ್ನ ಹೇಗೆ ಕಟ್ಟುತ್ತದೆ? ಜಗದಲ್ಲಿ ಎಂತಹ ಜನರಿರುವರು? ಪುಟ್ಟ ಹಕ್ಕಿ ಕಡ್ಡಿ ಕಡ್ಡಿ ಕೂಡಿಸಿ ಗೂಡನ್ನ ಕಟ್ಟುತ್ತೆ. ಜಗದಲ್ಲಿ ಎಂತಹ ಜನರಿರುವರು ಅಂದ್ರೆ ಜಗದಲ್ಲಿ ಮೂಡಿದೆ ರೆಕ್ಕೆಗಳ ಮುರಿಯುವ ಜನರಿರುವರು. ನಂತರ ನೋಡಿ, ಕವಿ ಅಥವಾ ಸಾಹಿತಿಯ ಕಾಲ, ಸ್ಥಳ, ಬಿರುದು ಅಥವಾ ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಕೆ ಶಿವರಾಮ ಕಾರಂತರ ಪರಿಚಯವನ್ನ ಇಲ್ಲಿ ಕೊಟ್ಟಿರೋದನ್ನ ನಾವು ನೋಡ್ಬೋದು. ಕನ್ನಡದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಕೆ ಶಿವರಾಮ ಕಾರಂತ್ ಇವರು 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ. ಇವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳು ಅಂದ್ರೆ ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಅಬುವಿನಿಂದ ಬರಮಾಕ್ಕೆ, ಹುಚ್ಚು ಮನಸ್ಸಿನ 10 ಮುಖಗಳು ಇನ್ನ ಮುಂತಾದವು. ಇವರ ಸಾಹಿತ್ಯ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಅವುಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೆ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇದಿಷ್ಟು ಲೇಖಕರ ಪರಿಚಯ. ನಂತರದ ಮೇನಲ್ಲಿ ಏನ್ ಕೊಟ್ಟಿದ್ದಾರೆ, ಗಾದೆ ಮಾತನ್ನ ಅದರ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 2 ಗಾದೆ ಕೊಟ್ಟಿದ್ದಾರೆ. 2ರಲ್ಲಿ ಒಂದನ್ನ ನೀವು ಬರಿಬೇಕಾಗತ್ತೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಮತ್ತೊಂದು ಕಾಯಕವೇ ಕೈಲಾಸ.
ನೋಡಿ, ಗಾದೆ ಬರೆಯೋದಕ್ಕಿಂತ ಮುಂಚೆ ನೀವು ಪೀಠಿಕೆ ಬರೀಬೇಕು, ಗಾದೆಯನ್ನ ವಿಸ್ತರಿಸಿ ಬರೀಬೇಕು, ಕೊನೆಯದಾಗಿ ಉಪಸಂಹಾರವನ್ನ ಬರೀಬೇಕು. ಗಾದೆಗಳು ವೇದಗಳಿಗೆ ಸಮನಾಗಿದೆ. ಗಾದೆಗಳು ಜನಸಾಮಾನ್ಯರ ಅನುಭವದ ಮಾತುಗಳಾಗಿದೆ. ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಇದು ಕನ್ನಡದ ಅತ್ಯಂತ ಪ್ರಸಿದ್ಧವಾದಂತಹ ಗಾದೆ ಮಾತಾಗಿದೆ. ಮನುಷ್ಯನಿಗೆ ಜ್ಞಾನ ಸಂಪಾದನೆ ಮಾಡೋದಕ್ಕೆ 2 ಮಾರ್ಗಗಳಿದೆ. ಒಂದು, ಆತ ದೇಶವನ್ನ ಸುತ್ತಬೇಕು, ಮತ್ತೊಂದು ಕೋಶವನ್ನ ಓದ್ಬೇಕು. ನಮ್ಮ ಬಳಿ ಹೆಚ್ಚು ಹಣ ಇದ್ರೆ ನಾವು ದೇಶವನ್ನ ಸುತ್ತಿ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಕೋಶ ಅಂದ್ರೆ ಪುಸ್ತಕಗಳನ್ನ ಓದುವ ಮೂಲಕ ನಾವು ಜ್ಞಾನ ಸಂಪಾದನೆಯನ್ನ ಮಾಡ್ಬೋದು. ಈ ರೀತಿ ಪುಸ್ತಕಗಳನ್ನ ಓದೋದ್ರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತೆ. ಬೇರೆ ದೇಶಗಳ ಬಗ್ಗೆ, ಬೇರೆ ದೇಶದ ಸಂಸ್ಕೃತಿ, ಆಚಾರ, ವಿಚಾರದ ಬಗ್ಗೆ ನಾವು ತಿಳಿದುಕೋಬಹುದಾಗಿದೆ ಅಂತ ಹೇಳಿ ಬರೀಬೇಕು. ಇನ್ನೊಂದು, ಕಾಯಕವೇ ಕೈಲಾಸ. ಬಸವಣ್ಣವ್ರು ಹೇಳೋ ರೀತಿ ಕಾಯಕವೇ ಕೈಲಾಸ. ನಾವು ಮಾಡೋ ಕೆಲಸದಲ್ಲೇನೆ ನಾವು ದೇವರನ್ನ ಕಾಣ್ಬೇಕು, ನಾವು ಮಾಡೋ ಕೆಲಸವನ್ನ ನಿಷ್ಠೆಯಿಂದ ಮಾಡ್ಬೇಕು ಅನ್ನೋ ಒಂದು ಸಾರಾಂಶವನ್ನ ಈ ಗಾದೆ ಹೇಳುತ್ತೆ. ಇನ್ನು ನಂತರ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹೊಸ ಹಾಡು ಪದ್ಯವನ್ನ ಬರೆಯೋ ಕೊಟ್ಟಿದ್ದಾರೆ. ಹೊಸ ಹಾಡು ಪದ್ಯದ 2 ಪ್ಯಾರಾಸ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನ ಬರೀರಿ. ನವ ಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಏರಬೇಕು, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು, ಯುಗ ಯುಗಗಳಾಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಇನ್ನ ಕೊನೆಯದಾಗಿ ಕೊಟ್ಟಿರ್ತಕ್ಕಂತಹ ಯಾವುದಾದ್ರೂ ಒಂದು ಮಾಹಿತಿ ಆಧರಿಸಿ ಪತ್ರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮೊದಲನೇ ಪತ್ರ, ನಿಮ್ಮ ಶಾಲೆಯಲ್ಲಿ ಕೈಗೊಂಡಂತಹ ಶೈಕ್ಷಣಿಕ ಪ್ರವಾಸದ ಅನುಭವ ಕುರಿತು ನಿಮ್ಮ ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೆಯಿರಿ. ಇಲ್ಲಿ ಹೆಸರೇನ್ ಕೊಟ್ಟಿಲ್ಲ, ಊರು ಕೊಟ್ಟಿಲ್ಲ. ಹಾಗಾಗಿ ನಿಮ್ಗೆ ಯಾವ ಊರು ಇಷ್ಟನೋ, ನಿಮ್ಮ ಗೆಳತಿ ಗೆಳೆಯ ಯಾರಿದಾರೋ ಅವ್ರಿಗೆ ಬರೀಬಹುದು. ನಿಮ್ ಸ್ಕೂಲಿಂದ ನೀವು ಟ್ರಿಪ್ ಹೋಗಿದ್ದೀರಾ, ಆ ಅನುಭವ ಹೇಗಿತ್ತು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರ ಬರೀಬೇಕು. ಇನ್ನ ನಂತರ ಇನ್ನೊಂದು ಪತ್ರ ಇದೆ. ನಿಮ್ಮನ್ನ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ಅಚಲ್ ಅಥವಾ ಪರ್ಣವಿ ಅಂತ ಹೇಳಿ ಭಾವಿಸ್ಕೊಂಡು 2 ದಿನಗಳ ರಜೆ ಕೇಳಿ ತರಗತಿ ಶಿಕ್ಷಕರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 2 ಪತ್ರ ಕೂಡ ತುಂಬಾನೇ ಈಸಿ ಇದೆ. ನೀವು ಶಾಲೆಗೆ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ 2 days ಲೀವ್ ನ ಕೇಳಿ ನಿಮ್ಮ ಕ್ಲಾಸ್ ಟೀಚರ್ಗೆ ಪತ್ರವನ್ನ ಬರೀಬೇಕು. ಪತ್ರ ಲೇಖನದಲ್ಲೂ ಅಷ್ಟೇನೆ ಪ್ರತಿಯೊಂದು ಸ್ಟೆಪ್ಗೂ ಕೂಡ ಮಾರ್ಕ್ಸ್ ಇರುತ್ತೆ. ನೋಡ್ಕೊಂಡು ನೀಟಾಗಿ ಪತ್ರವನ್ನ ಬರೀರಿ ಅಂತೇಳಿ ಹೇಳ್ತಾ, ನಿಮ್ಮ FA1 ಪರೀಕ್ಷೆ ಉಪಯುಕ್ತವಾಗ್ಲಿ ಅಂತ ಹೇಳಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸಿದ್ದೀನಿ. ಐ ಹೋಪ್ ಎಲ್ರಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ ಅನ್ಕೊಳ್ತೇನೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತೇನೆ ಅಂತ ಹೇಳಿ ಹೇಳ್ತಾ, ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.